ಚಾನಲ್ ಬಿಂದೂಸ್ ಅಕಾಡೆಮಿ. ಲರ್ನ್ ಟುಡೇ ಲೀಡ್ ಟುಮಾರೋ. ಸೊ ನಿಮ್ಮ ಕಮೆಂಟ್ನ ಆಧಾರದ ಮೇಲೆ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ದಟ್ ಈಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ನೀವೇನು ತಿಳ್ಕೊಬೇಕು ಅಂತ ಅನ್ನೋದಾದರೆ, 5th ಸೆಮಿಸ್ಟರ್ BCom ಆ್ಯಂಡ್ 6th ಸೆಮಿಸ್ಟರ್ BBMಗೆ ಇನ್ಕಮ್ ಟ್ಯಾಕ್ಸ್ ಅನ್ನೋ ಸಬ್ಜೆಕ್ಟಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋ ಒಂದು ಚಾಪ್ಟರ್ ಇದೆ. ಇದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಇದ್ರ ಬಗ್ಗೆ ಥಿಯರಿನೂ ಬರುತ್ತೆ ಇಂಟರ್ನಲ್ಸಲ್ಲಿ, ದೆನ್ ಇದ್ರ ಮೇಲೆ ಸಮ್ಸ್ ಕೂಡ ಬರುತ್ತೆ. ಸೊ ನೀವು ಇದನ್ನು ತಿಳ್ಕೊಂಡ್ರೆ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು, ರೆಸಿಡೆಂಟ್ ಅಂದರೆ ಯಾರು? ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಬೇಸಿಕಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನು ಫಸ್ಟ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಹೂ ಇಸ್ ಅ ರೆಸಿಡೆಂಟ್, ರೆಸಿಡೆಂಟ್ ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ರೆಸಿಡೆಂಟ್ ಇಸ್ ಅ ನಿವಾಸಿ. ರೆಸಿಡೆಂಟ್ ಅಂದರೆ ಒಬ್ಬ ನಿವಾಸಿ. ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಅವನ ಆದಾಯದ ಆಧಾರದ ಮೇಲೆ, ಅಂದರೆ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಹಿಸ್ ಇನ್ಕಮ್, ಅವನ ಇನ್ಕಮ್ ಏನಿದೆ ಆ ಇನ್ಕಮ್ನ ಆಧಾರದ ಮೇಲೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಪರಿಗಣನೆ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ನಿವಾಸಿ ಯಾವ ದೇಶದಲ್ಲಿ ಅರ್ನ್ ಮಾಡ್ತಾನೋ ಆ ದೇಶದಲ್ಲಿ ಅವನು ಆ ದೇಶಕ್ಕೆ ಟ್ಯಾಕ್ಸ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಯಾವ ದೇಶದಲ್ಲಿ ಅವನು ಅರ್ನ್ ಮಾಡ್ತಾನೋ ಆ ದೇಶಕ್ಕೆ ಅವನು ಟ್ಯಾಕ್ಸ್ನ ಕಟ್ಟಬೇಕು. ಸೊ ಹಾಗಾಗಿ ಓನ್ಲಿ ದ ಪರ್ಪಸ್ ಆಫ್ ಇನ್ಕಮ್ ಟ್ಯಾಕ್ಸ್ 1961 ಆ್ಯಕ್ಟ್ ಪ್ರಕಾರ ಮಾತ್ರ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಅದು ಹೇಗೆ ಮತ್ತು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ರೆಸಿಡೆಂಟ್ ಯಾರು, ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ರೆಸಿಡೆಂಟ್ ಯಾರು, ನಾನ್ ರೆಸಿಡೆಂಟ್ ಯಾರು, ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅನ್ನೋ ಟೈಪ್ಸ್ ಇದೆ. ಸೊ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸಿ. ಸೊ ಹಿಯರ್ ದೇರ್ ಆರ್ 2 conditions are there. First one is a basic condition and second one is a additional condition. Now first we discuss about first basic condition. So in a basic condition, a person should stay in India at least 182 days or more in the previous year. ಒಬ್ಬ ವ್ಯಕ್ತಿ ಆ ದೇಶದಲ್ಲಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ 182 ದಿನಗಳ ಕಾಲ ವಾಸ ಮಾಡಿದರೆ ಅವನನ್ನು ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಅಥವಾ ಆರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಿಯರ್, ಆರ್ ಅ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 days ಆ್ಯಂಡ್ 365 days ಇನ್ ಫೋರ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಫೋರ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ, ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 2023 ಆ್ಯಂಡ್ 24. ನಮ್ಮ ಕರೆಂಟ್ ಇಯರು 2024 ಆ್ಯಂಡ್ 25. ಫಿನಾನ್ಷಿಯಲ್ ಇಯರು April 1st to March 31st. So this is our assessment year. Sorry, this is our previous year. So 2023 2024 ಅಲ್ಲಿ ಈ ರೆಸಿಡೆಂಟ್ ಆದವನು 182 days ಆರ್ ಮೋರ್ ಇನ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರಲ್ಲಿ 182 days ಅವನು ಸ್ಟೇ ಆಗಿರಬೇಕು. ಅಥವಾ ಅ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 days ಆ್ಯಂಡ್ 365 days ಆಫ್ 4 preceding previous year. 4 preceding previous year ಅಂದರೆ ಯಾವುದು? ಸೊ ದಿಸ್ ಇಸ್ ಅವರ್ ಪ್ರೀವಿಯಸ್ ಇಯರ್ 2022-23, 21-22, 2021, 19-20. ಸೊ these 365 days, these 4 years preceding previous year ಅಲ್ಲಿ 365 days ಅವನು ಇರಬೇಕು. ಸೊ ಆಗ ಅವನು ಭಾರತದ ನಿವಾಸಿ ಆಗ್ತಾನೆ. ಸೊ ಹಿ ಈಸ್ ಅ ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ನಾನು ನಿಮ್ಗೆ ಹೇಳ್ತೀನಿ ಇನ್ನೊಂದ್ಸತಿ, ಐ ರಿಪೀಟ್ ಒನ್ಸ್ ಅಗೇನ್. ಯಾವ ಒಬ್ಬ ವ್ಯಕ್ತಿ ಭಾರತದಲ್ಲಿ 182 ದಿನಗಳ ಕಾಲ ಉಳ್ಕೋತಾನೆ ಪ್ರೀವಿಯಸ್ ಇಯರಲ್ಲಿ, ಅಥವಾ 60 days ಮತ್ತು 365 days 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರಲ್ಲಿ ಉಳ್ಕೋತಾನೆ, ಅವನನ್ನು ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇದು ಅರ್ಥ ಆಗಿರಬೇಕು, ರೆಸಿಡೆಂಟ್ ಅಂದರೆ ಯಾರು ಅಂತ. ದ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್, ಹಿ ಈಸ್ ಅ ರೆಸಿಡೆಂಟ್. ಐ ರಿಪೀಟ್ ಒನ್ಸ್ ಅಗೇನ್, a person who satisfied any one of the basic condition, he is a resident. ಯಾವ ಒಬ್ಬ ವ್ಯಕ್ತಿ ಈ ಎರಡು ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಿರ್ತಾನೆ, ಅವನನ್ನು ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಓಕೆ. ಅ ಪರ್ಸನ್ ಹೂ ಡಸ್ ನಾಟ್ ಕಂಪ್ಲೀಟೆಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್, ಹಿ ಈಸ್ ಅ ನಾನ್ ರೆಸಿಡೆಂಟ್. ಅವನ ನಾವು ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಯಾವ ಒಬ್ಬ ವ್ಯಕ್ತಿ ಬೇಸಿಕ್ ಕಂಡೀಷನಲ್ಲಿ, ಎರಡೂ ಬೇಸಿಕ್ ಕಂಡೀಷನಲ್ಲಿ ಒಂದು ಬೇಸಿಕ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಹಿ ಈಸ್ ಅ ನಾನ್ ರೆಸಿಡೆಂಟ್. ಐ ಥಿಂಕ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಇಸ್ ಅ ಆರ್ಡಿನರಿ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟನ್ನು ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ನಾವು ಅಡಿಷನಲ್ ಕಂಡೀಷನ್ನ ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಭರತನ ವ್ಯಕ್ತಿ ಇಂಡಿಯಾದಲ್ಲಿ ರೆಸಿಡೆಂಟ್ ಆಗಿರ್ತಾನೆ, ಅಮೆರಿಕಾದಲ್ಲಿ ಅವನು ಸಿಟಿಸನ್ ಆಗಿರ್ತಾನೆ. ಅಂದರೆ ಸಿಟಿಸನ್ ಆ್ಯಂಡ್ ರೆಸಿಡೆಂಟ್ಗೆ ಡಿಫ್ರೆನ್ಸಸ್ ಇರುತ್ತೆ. ಏನು ಅಂತ ಹೇಳಿದ್ರೆ, ರೆಸಿಡೆಂಟ್ ಅಂತ ಹೇಳಿದ್ರೆ ಪರ್ಸನ್ ಹೂ
ಸ್ಟೇ ಹೂ ಲೀವ್ ಪರ್ಮನೆಂಟ್ಲಿ ಆರ್ ಲಾಂಗ್ ಟರ್ಮ್ ಬೇಸಿಸಲ್ಲಿ ಅಥವಾ ತುಂಬ ಶಾಶ್ವತವಾದ ಅವಧಿಯಲ್ಲಿ ಯಾವ ಒಬ್ಬ ನಿವಾಸಿ ಉಳ್ಕೊಂಡಿರ್ತಾನೋ ಅವನ ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಸಿಟಿಸನ್ ಅಂತಂದರೆ ಪ್ಲೇಸ್ ಆಫ್ ಬರ್ತ್, ಯಾವ ಪ್ರದೇಶದಲ್ಲಿ ಅವನು ಹುಟ್ಟಿರ್ತಾನೆ ಅವನು ಆ ದೇಶದ ನಾಗರಿಕ ಆಗಿರ್ತಾನೆ. ಸೊ ನಾಗರಿಕನಿಗೂ ನಿವಾಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಮೀನ್ಸ್ ರೆಸಿಡೆಂಟ್ ಆ್ಯಂಡ್ ಸಿಟಿಸನ್ಗೆ ತುಂಬ ಡಿಫ್ರೆನ್ಸ್ ಇದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಅವನು ಅಮೆರಿಕಾದ ಸಿಟಿಸನ್ ಆಗಿದ್ದು ಇಂಡಿಯಾನಲ್ಲಿ ಅವನು ಬಿಸ್ನೆಸ್ ಪರ್ಪಸ್ಗೋಸ್ಕರ ಬಂದು ಹೋಗಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ 182 ಡೇಸ್ ಅವನು ಏನು ಕಂಪ್ಲೀಟ್ ಮಾಡಿರ್ತಾನೆ ಆವಾಗ ಅವನು ಹಿ ಲ್ಯಾಬಲ್ ಟು ಪೇ ಟ್ಯಾಕ್ಸ್ ಟು ದ ಇಂಡಿಯನ್ ಗವರ್ನಮೆಂಟ್. ಅವನು ಇಂಡಿಯನ್ ಗವರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ, ನಾಟ್ ಅಮೆರಿಕನ್ ಗವರ್ನಮೆಂಟ್. ವೈ ಬಿಕಾಸ್ ಅವನು ಇಂಡಿಯಾದಲ್ಲೇ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಯಾವ ದೇಶದಲ್ಲಿ ಅವನು ಅರ್ನ್ ಮಾಡ್ತಾನೋ ಆ ದೇಶಕ್ಕೆ ಅವನು ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ. ಅವನು ಅಮೆರಿಕಾದಲ್ಲಿ ಹುಟ್ಟಿದ್ರು ಕೂಡ ಅವನು ಇಂಡಿಯಾದಲ್ಲಿ ಬಿಸ್ನೆಸ್ನಲ್ಲಿ ಅರ್ನ್ ಮಾಡಿರೋ ಉದ್ದೇಶಕ್ಕಾಗಿ ಅವನು ಇಂಡಿಯನ್ ಗವರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗಿರುತ್ತೆ. ಈ ಎರಡು ಕಂಡೀಷನ್ನ ಪಾಸ್ ಆಗಿದ್ರೆ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ ಹೇಳೋದಾದರೆ, ಅಡಿಷನಲ್ ಕಂಡೀಷನಲ್ಲಿ ಅ ಪರ್ಸನ್ ಶುಡ್ ಬಿ ಅ ರೆಸಿಡೆಂಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಿಯರ್, ಅ ಪರ್ಸನ್ ಶುಡ್ ಬಿ ಅ ರೆಸಿಡೆಂಟ್ ಫಾರ್ ಅಟ್ ಲೀಸ್ಟ್ 2 years ಔಟ್ ಆಫ್ 10 preceding previous year. A person should be a resident for at least 2 years out of 10 preceding previous year. ಅಂದರೆ 10 preceding previous year ಅಂತ ಹೇಳಿದ್ರೆ, ದಿಸ್ ಇಸ್ ಅವರ್ ಪ್ರೀವಿಯಸ್ ಇಯರ್ 22 23, 21 20, 22 20 21, 19 20, 18 19, 17 18, 16 17, 15 16, 14 15 and 13 14. ಸೊ ಈ 10 preceding previous year ಅಲ್ಲಿ ಮಿನಿಮಮ್ ಅವನು 2 years ಕಂಪ್ಲೀಟ್ ಮಾಡಿರಬೇಕು. ಈ 10 years ಅಲ್ಲಿ ಔಟ್ ಆಫ್ 2 years ಅವನು ಕಂಪ್ಲೀಟ್ ಮಾಡಿರಬೇಕು. ಆ್ಯಂಡ್ ಲುಕ್ ಅಟ್ ಹಿಯರ್, ಆ್ಯಂಡ್ ಅ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 730 days ಇನ್ 7 preceding previous year. 730 ದಿನಗಳನ್ನ 7 ವರ್ಷದೊಳಗಡೆ ಅವನು ಕಂಪ್ಲೀಟ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ 1 2 3 4 5 6 7 ದೀಸ್ 7 years 7 preceding ಪ್ರೀವಿಯಸ್ ಇಯರಲ್ಲಿ ಅವನು ಮಿನಿಮಮ್ 730 ಡೇಸ್ನ ಕಂಪ್ಲೀಟ್ ಮಾಡಿದರೆ ಹೀ ಈಸ್ ಅ ಆರ್ಡಿನರಿ ರೆಸಿಡೆಂಟ್. ಇದು ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅದು ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಅವನು ಭಾರತದ ನಿವಾಸಿಯಾಗಿದ್ದು 10 yearsಲ್ಲಿ ಮಿನಿಮಮ್ 2 years ಕಂಪ್ಲೀಟ್ ಮಾಡಿರಬೇಕು. ಆ್ಯಂಡ್ 7 preceding ಪ್ರೀವಿಯಸ್ ಇಯರಲ್ಲಿ ಮಿನಿಮಮ್ 730 ಡೇಸ್ ಅವನು ಕಂಪ್ಲೀಟ್ ಮಾಡಿರಬೇಕು. ಆಗ ಅವನ್ನ ಏನು ಹೇಳ್ತೀವಿ ನಾವು? ಆರ್ಡಿನರಿ ರೆಸಿಡೆಂಟ್. ಅ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ and both additional condition, he is a ordinary resident. ಓಕೆ, ಯಾವ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ನ ಜೊತೆಗೆ 2 ಅಡಿಷನಲ್ ಕಂಡೀಷನ್ನ ಪಾಸ್ ಮಾಡಿರ್ತಾನೋ, ಸ್ಯಾಟಿಸ್ಫೈ ಮಾಡಿರ್ತಾನೋ ಅವನ್ನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ನೀವು ಕೇಳ್ಬೋದು, ಮ್ಯಾಮ್ ಈಗ ಅವನು ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ನ ಪಾಸ್ ಮಾಡಿದ್ದು ಬೋತ್ ಅಡಿಷನಲ್ ಕಂಡೀಷನಲ್ಲಿ ಮಿನಿಮಮ್ 1 ಅಡಿಷನಲ್ ಕಂಡೀಷನ್ ಅವನು ಪಾಸ್ ಮಾಡಿದರೆ ಅವನು ಆರ್ಡಿನರಿ ರೆಸಿಡೆಂಟ್ ಆಗ್ತಾನ? ನೋ, ನಾಟ್ ಅಟ್ ಆಲ್, ಅವ್ನು ಆಗಲ್ಲ. ವೈ? ಬಿಕಾಸ್ ರೂಲ್ಸ್ ಪ್ರಕಾರ, ಕಂಡೀಷನ್ಸ್ ಪ್ರಕಾರ he should complete both additional condition, then he is a ordinary resident. Okay, next ಅದಕ್ಕೆ ಆಪೋಸಿಟ್ ಆಗಿ a person who satisfy any one of the basic condition but he fails to satisfy in both additional condition, he is a not ordinary resident. I'll repeat once again. A person who satisfied one of the basic condition but he fails to satisfy both additional condition, he is a not ordinary resident. ಯಾವ ಒಬ್ಬ ವ್ಯಕ್ತಿ ಒಂದು ಬೇಸಿಕ್ ಕಂಡೀಷನ್ನ ಪಾಸ್ ಮಾಡಿ ಬೋತ್ ಅಡಿಷನಲ್ ಕಂಡೀಷನಲ್ಲಿ ಫೇಲ್ ಆಗಿರ್ತಾನೋ ಹಿ ಈಸ್ ಅ ನಾಟ್ ಆರ್ಡಿನರಿ ರೆಸಿಡೆಂಟ್. ನೀವು ನಾನು ಇನ್ನೊಂದು ಕ್ವೆಶನ್ ಕೇಳ್ಬೋದು, ಮ್ಯಾಮ್ ಅವನು ಬೋತ್ ಅಡಿಷನಲ್ ಕಂಡೀಷನ್ನ ಬೇಸಿಕ್ ಕಂಡೀಷನ್ನ ಪಾಸ್ ಮಾಡಿದ್ದು 2 ಅಡಿಷನಲ್ ಕಂಡೀಷನ್ ಫೇಲ್ ಆಗಿದ್ರೆ ಅವನು ರೆಸಿಡೆಂಟ್ ಆಗ್ತಾನ? ಇಲ್ಲ, ರೆಸಿಡೆಂಟ್ ಆಗಲ್ಲ, ಅವನು ನಾಟ್ ಆರ್ಡಿನರಿ ರೆಸಿಡೆಂಟೇ ಆಗ್ತಾನೆ. ಅಥವಾ ಬೋತ್ ಅಡಿಷನಲ್ ಕಂಡೀಷನ್ ಅವನು ಪಾಸ್ ಮಾಡಿದ್ದು ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅವನು ಏನಾದರೂ ಪಾಸ್ ಮಾಡಿದ್ದ ಅಂತ ಹೇಳಿದ್ರೆ ಹಿ ಈಸ್ ಅ ರೆಸಿಡೆಂಟ್. ಇಟ್ ಇಸ್ ಕ್ಲಿಯರ್? ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ನಿಮಗೆ ಎಕ್ಸಾಮ್ ಟೈಮಲ್ಲಿ ಇದ್ರ ಮೇಲೆ ಥಿಯರಿಗೆ ಕಂಡೀಷನ್ಸ್ನ ನೋಡಿಕೊಂಡ್ರೆ ನಿಮಗೆ ಮಿನಿಮಮ್ 5 marks ಥಿಯರಿನಲ್ಲಿರುತ್ತೆ. ಇದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಸಮ್ಸ್ ಕೂಡ ಇರುತ್ತೆ. ದೆನ್ ನಿಮಗೆ ಈಸಿ ಮೆಥಡಲ್ಲಿ ಹೇಳಬೇಕು ಅಂದರೆ, ನೀವು ನಾನು ನೋಟ್ ಅಂತ ಮೆನ್ಷನ್ ಮಾಡಿದ್ದೀನಿ, ಆ ನೋಟಲ್ಲಿ ನೀವು ಇಷ್ಟು ಥರ ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡು ನೆನ್ಪಿಟ್ಕೋಬೋದು. 182 days ಇನ್ ಅ ಪ್ರೀವಿಯಸ್ ಇಯರ್ ಆ್ಯಂಡ್ ಫಾರ್ ಬೇಸಿಕ್ ಕಂಡೀಷನಲ್ಲಿ 60 days ಆ್ಯಂಡ್ 365 days in a previous year and 4 preceding previous year. In additional condition,
ಔಟ್ ಆಫ್ 10 ಇಯರ್ಸ್ 2 ಇಯರ್ಸ್ ಆಫ್ 2 ಇಯರ್ಸ್ ಅವನು ಸ್ಟೇ ಆಗಿರಬೇಕು ದ್ಯಾನ್ 730 ಡೇಸ್ ಇನ್ 7 ಪ್ರಿಸಿಡಿಂಗ್ ಪ್ರೀವಿಯಸ್ಲಿ. ಇದನ್ನು ನೀವು ಶಾರ್ಟ್ ನೋಟಲ್ಲಿ ಬರ್ಕೊಂಡಿದ್ದೆ ಆದರೆ ನಿಮಗೆ ಈಸಿಯಾಗಿ ಅನಲೈಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಬ್ರೀಫಾಗಿ ಲಾಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ. ರೆಸಿಡೆಂಟ್, ಹೂ ಇಸ್ ರೆಸಿಡೆಂಟ್ ಅಂತ ಹೇಳಿದ್ರೆ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ನ ಯಾರು ಫುಲ್ಫಿಲ್ ಮಾಡಿರ್ತಾರೋ ಹಿ ಈಸ್ ಅ ರೆಸಿಡೆಂಟ್. ಹೂ ಡಸ್ ನಾಟ್ ಕಂಪ್ಲೀಟೆಡ್ ಎನಿ ಒನ್ ಆಫ್ ದ ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಹಿ ಈಸ್ ಅ ನಾನ್ ರೆಸಿಡೆಂಟ್. ಏನು ಆರ್ಡಿನರಿ ರೆಸಿಡೆಂಟಿಗೆ ಬಂದರೆ ಅ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಆ್ಯಂಡ್ ಬೋತ್ ಅಡಿಷನಲ್ ಕಂಡೀಷನ್ ಹಿ ಈಸ್ ಅ ಆರ್ಡಿನರಿ ರೆಸಿಡೆಂಟ್. ಅ ಪರ್ಸನ್ ಹೂ ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಬಟ್ fails in to satisfy any both additional condition, he is a not ordinary resident. It is clear. ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ಇಷ್ಟು ಬ್ರೀಫಾಗಿ ತಿಳ್ಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ. ಇದರ ಬೇಸಿಸ್ ಮೇಲೆ ನಾನು ಆಗಲೇ ಹೇಳ್ದಂಗೆ ಸಮ್ಸ್ ಕೂಡ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ನಿಮಗೆ ಒಳ್ಳೆ ಸ್ಕೋರ್ ಆಗೋಕ್ಕೆ ಚಾನ್ಸಸ್ ಇದೆ. ನಿಮ್ಮ ಕಮೆಂಟ್ ಮೂಲಕ, ಕಮೆಂಟ್ ಆಧಾರದ ಮೇಲೆ ನಾನು ಈ ಟಾಪಿಕ್ನ ತಗೊಂಡು ಡಿಸ್ಕಸ್ ಮಾಡಿದ್ದೀನಿ. ನನ್ನ ಈ ಸೆಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಮುಂದಿನ ಯಾವ ಟಾಪಿಕ್, ಯಾವ ಸಬ್ಜೆಕ್ಟ್ ಮೇಲೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ನಿಮಗೆ ಸೂಕ್ತ ಮಾಹಿತಿಯನ್ನು ನೀಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಈ ಸೆಷನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇತ್ತು ಅಂತಂದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಹಾಕ್ಬೋದು, ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು.